ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ದ ನ್ಯಾಷನಲ್ ಸ್ಮಾಲ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಅಂದ್ರೆ ರಾಷ್ಟ್ರೀಯ ಸಣ್ಣ ಕೈಗಾರಿಕೆಗಳ ನಿಗಮದಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿರುವಂಥದ್ದು. ಈ ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರುತ್ತೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗ ಕೊನೆ ತನಕ ನೋಡ್ರಿ. ಈ ಹುದ್ದೆಗಳೇನದಾವಲ್ರಿ, ಕೇಂದ್ರ ಸರ್ಕಾರದ ಕಾಯಂ ಹುದ್ದೆಗಳ ಸ್ನೇಹಿತರೆ. ಇವಾಗ ಪ್ರಸ್ತುತವಾಗಿ ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗಳ ನೇಮಕಾತಿಗಾಗಿ ಅಂದ್ರೆ ಸಹಾಯಕ ವ್ಯವಸ್ಥಾಪಕರು ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿರುವಂತದ್ದು. ಒಟ್ಟು 25 ಹುದ್ದೆಗಳ ಖಾಲಿ ಇರುವಂತದ್ದು ಸ್ನೇಹಿತರೆ. ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೊಟ್ಟಾರೆ, ಅಂದ್ರೆ ಯಾವ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಹುದ್ದೆಗಳ ಖಾಲಿ ಅದಾವಂತ ಹುದ್ದೆಗಳ ವರ್ಗೀಕರಣ ಕೊಟ್ಟಿರುವಂತದ್ದು. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ನೆಕ್ಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ, ಅಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಸಿವಿಲ್ ಆಗಿರ್ಬೋದು, ಮೆಕ್ಯಾನಿಕಲ್ ಆಗಿರ್ಬೋದು, ಕೆಮಿಕಲ್ ಆಗಿರ್ಬೋದು, ಇಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಆಗಿರ್ಬೋದು ಅಥವಾ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಗಿರಬಹುದು. ಇವಿಷ್ಟು ಸ್ಟ್ರೀಮ್ದೊಳಗ ಯಾವುದಾದ್ರೂ ಒಂದು ಸ್ಟ್ರೀಮ್ ಅಥವಾ ಒಂದು ವಿಷಯದಲ್ಲಿ BE ಅಥವಾ BTech ನೀವು ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಆದರೆ ಗೇಟ್ ಎಕ್ಸಾಮ್ ಪಾಸ್ ಮಾಡಿರ್ಬೇಕು. ಇನ್ ಕೇಸ್ ನೀವು ಗೇಟ್ ಎಕ್ಸಾಮ್ ಪಾಸ್ ಮಾಡಿರ್ಲಿಲ್ಲ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಲಕ್ ನೀವು ಎಲಿಜಿಬಲ್ ಇರಂಗಿಲ್ಲ. ಗೇಟ್ ಎಕ್ಸಾಮ್ನು ಕೂಡ ಪಾಸ್ ಮಾಡಿ 2 ವರ್ಷ ಆಗಿರಬಾರ್ದು. 2 ವರ್ಷದ ಒಳಗಡೆ ಯಾರು ಗೇಟ್ ಎಕ್ಸಾಮ್ ಪಾಸ್ ಮಾಡಿರ್ತೀರೋ ಅಂತ ಅಭ್ಯರ್ಥಿಗಳ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಲಕ್ ಎಲಿಜಿಬಲ್ ಇರ್ತೀರಿ. ಓಕೆ ರೀ. ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಬಗ್ಗೆ ನೋಡೋದಾದ್ರೆ, ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ನೆಕ್ಸ್ಟ್ ವಯೋಮಿತಿ ಬಗ್ಗೆ ನೋಡೋದಾದ್ರೆ, ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕು. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತಂದ್ರೆ ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕು. ಗರಿಷ್ಠ 28 ವರ್ಷ ಮೀರಿರಬಾರ್ದು. ಆಕ್ಚುಲಿ ಜನರಲ್ ಕ್ಯಾಟಗರಿ ಅಂತ ಕೊಟ್ಟರೆ ಸ್ನೇಹಿತರೆ, ಅಂದ್ರೆ OBC ಕ್ಯಾಟಗರಿಗೆ ಒಂದು 30 ವರ್ಷ ತನಕ ಇರಬಹುದು. SC ST ಆಮೇಲೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಗರಿಷ್ಠ 32 ವರ್ಷ ವಯಸ್ಸಿನ ತನಕ ಅರ್ಜಿಯನ್ನ ಸಲ್ಲಿಸಬಹುದು. ಈ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಗವರ್ಮೆಂಟ್ ರೂಲ್ ಪ್ರಕಾರ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡಲಾಗ್ತದೆ. ನೆಕ್ಸ್ಟ್ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದ್ರೆ, ಅರ್ಜಿ ಸಲ್ಲಿಸ್ಲಕ್ಕ ಪ್ರಾರಂಭ ದಿನಾಂಕ ಡಿಸೆಂಬರ್ 7, 2024 ಆಗಿರ್ತದ್ರಿ. ಅರ್ಜಿ ಸಲ್ಲಿಸ್ಲಕ್ಕ ಕೊನೆಯ ದಿನಾಂಕ ಡಿಸೆಂಬರ್ 27, 2024 ಆಗಿರ್ತದ. ಅಷ್ಟರೊಳಗ ನೀವು ಅರ್ಜಿಯನ್ನ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಿದ ಮೇಲೆ ಪೇಮೆಂಟ್ ನೀವು ಜನವರಿ 3, 2025 ತನಕನೂ ಕೂಡ ಮಾಡಬಹುದು ಸ್ನೇಹಿತರೆ. ಅಷ್ಟು ಸಮಯಾವಕಾಶ ಕೊಟ್ಟಿರುವಂತದ್ದು. ನೆಕ್ಸ್ಟ್ ಸೆಲೆಕ್ಷನ್ ಪ್ರಾಸೆಸ್ ಬಗ್ಗೆ ನೋಡೋದಾದ್ರೆ, ಈ ಹುದ್ದೆಗಳ ನೇಮಕಾತಿಗಾಗಿ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆ ತಗೊಳ್ಳಂಗಿಲ್ಲ ಸ್ನೇಹಿತರೆ. ಕೇವಲ ಗೇಟ್ ಎಕ್ಸಾಮಿನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಅಂಕಗಳು ಮತ್ತು ಇಂಟರ್ವ್ಯೂನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ನಿಮಗೆ ನೇಮಕಾತಿ ಮಾಡ್ಕೊಳ್ತಾರೆ. ಮೆರಿಟ್ ಲಿಸ್ಟ್ ಯಾವ ರೀತಿ ಪ್ರಿಪೇರ್ ಮಾಡ್ತಾರ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಗೇಟ್ ಎಕ್ಸಾಮ್ದಾಗ ನೀವೇನು ಮಾರ್ಕ್ಸ್ ತಗೊಂಡಿರ್ತೀರಲ್ರಿ, ಆ ಮಾರ್ಕ್ಸಿನಲ್ಲಿನ 70% ಮಾರ್ಕ್ಸ್ಗಳನ್ನ, ಆಮೇಲೆ ಇಂಟರ್ವ್ಯೂನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಒಟ್ಟು ಅಂಕಗಳಲ್ಲಿ 30% ಅಂಕಗಳನ್ನ ಈ ಮೆರಿಟ್ ಲಿಸ್ಟಿಗೆ ಗಣನೆಗೆ ತಗೊಳ್ತಾರ. ಇವೆರಡೂ ಅಂಕಗಳು ಕೂಡಿಸಿದ್ರೆ ಯಾರು ಅತಿ ಹೆಚ್ಚು ಅಂಕಗಳು ಬರ್ತಾವೋ ಅಂತ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡ್ಕೊಳ್ತಾರ. ಯಾವುದೇ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ ಇದಕ್ಕೆ ಇರುವುದಿಲ್ಲ ಸ್ನೇಹಿತರೆ. ಈ ಗೇಟ್ ಎಕ್ಸಾಮ್ದೊಳಗೆ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಒಂದು ಹುದ್ದೆಗೆ 5 ಜನ ಅಭ್ಯರ್ಥಿಗಳು ಅಥವಾ 7 ಜನ ಅಭ್ಯರ್ಥಿಗಳಂತೆ ಇಂಟರ್ವ್ಯೂಗೆ ಆಯ್ಕೆ ಮಾಡ್ತಾರೆ. ನೆಕ್ಸ್ಟ್ ಈ ಗೇಟ್ ಎಕ್ಸಾಮ್ ನ ಸ್ಕೋರ್ ಆಮೇಲೆ ಈ ಇಂಟರ್ವ್ಯೂನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಳ್ತಾರ. ಆಗ್ಲೇ ಹೇಳ್ದಂಗ ಈ ಹುದ್ದೆಗಳ ನೇಮಕಾತಿಗಾಗಿ ಯಾವುದೇ ರೀತಿಯ ಎಕ್ಸಾಮ್ ಇರಂಗಿಲ್ಲ, ಸ್ಪರ್ಧಾತ್ಮಕ ಪರೀಕ್ಷೆ ಇರಂಗಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ಸ್ಯಾಲರಿ ಬಗ್ಗೆ ನೋಡೋದಾದ್ರೆ, ಅಂದ್ರೆ ಈ ಹುದ್ದೆಗೆ ಆಯ್ಕೆ ಆದ್ಮೇಲೆ ಪೇಮೆಂಟ್ ಎಷ್ಟಿರ್ತದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಪ್ರತಿ ವರ್ಷಕ್ಕೆ ಅಪ್ರಾಕ್ಸಿಮೇಟ್ಲಿ 9,52,000 ರೂಪಾಯಿ ತನಕ ಪೇಮೆಂಟ್ ಇರ್ತದ್ರಿ. ಅಂದ್ರೆ ಒಂದು 90,000 ರೂಪಾಯಿ ತನಕ ಪೇಮೆಂಟ್ ನಿಮಗೆ ಸಿಗುವಂತದ್ದು ಸ್ನೇಹಿತರೆ. ಇದ್ರ ಮೇಲೆ ಇನ್ ಅಡಿಷನ್ ಆಗಿ ಹಲವಾರು ಲೋನ್ ಫೆಸಿಲಿಟಿಗಳು ಕೂಡ ನಿಮಗೆ ಕೊಡ್ತಾರೆ. ಅದು ಹೌಸ್ ಬಿಲ್ಡಿಂಗ್ ಅಡ್ವಾನ್ಸ್ ಆಗಿರ್ಬೋದು, ವೆಹಿಕಲ್ ಅಡ್ವಾನ್ಸ್ ಆಗಿರ್ಬೋದು, ಕಂಪ್ಯೂಟರ್ ತಗೊಳಕ್ ಅದಕ್ಕೆ ಅಡ್ವಾನ್ಸ್ ಅಮೌಂಟ್ ಆಗಿರ್ಬೋದು, ಮೆಡಿಕಲ್ ಫೆಸಿಲಿಟಿಗಳಾಗಿರ್ಬೋದು, ಗ್ರಾಜ್ಯುಟಿ ಆಗಿರ್ಬೋದು, PF ಆಗಿರ್ಬೋದು, ಈ ರೀತಿಯ ಹಲವಾರು ಫೆಸಿಲಿಟೀಸ್ಗಳನ್ನ ನಿಮಗೆ ಕೊಡ್ತಾರ. ನೆಕ್ಸ್ಟ್ ಹೌ ಟು ಅಪ್ಲೈ ಅಂದ್ರೆ ಅರ್ಜಿ ಹ್ಯಾಂಗ್ ಸಲ್ಲಿಸೋದು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಇಲ್ಲೊಂದು ಅಫೀಸಿಯಲ್ ವೆಬ್ಸೈಟ್ ಕೊಟ್ಟಾರ ನೋಡ್ರಿ. ಈ ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕ್ರಿ. ಅರ್ಜಿ ಸಲ್ಲಿಸ್ಲಕ್ ಪ್ರಾರಂಭ ದಿನಾಂಕ
ಡಿಸೆಂಬರ್ 7, 2024 ಅಂದ್ರೆ ಇವತ್ತು ನಾ ವಿಡಿಯೋ ಏನು ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಲ್ರಿ, ಇವತ್ತು ಡಿಸೆಂಬರ್ 8ನೇ ತಾರೀಕು ಅಂದ್ರೆ ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ಯದ್ರಿ. ಓಕೆ ರೀ, ಅಪ್ಲಿಕೇಶನ್ದ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಅಪ್ಲಿಕೇಶನ್ ಅನ್ನು ಹಾಕ್ಬೋದು ಸ್ನೇಹಿತರೆ. ನೆಕ್ಸ್ಟ್ 4 ಸ್ಟೇಜ್ಗಳಲ್ಲಿ ಅಪ್ಲಿಕೇಶನ್ ಹಾಕೋದಿರ್ತದೆ. ಪ್ರತಿಯೊಂದು ಸ್ಟೇಜಿನ ಬಗ್ಗೆ ಕಂಪ್ಲೀಟ್ ಆಗಿ ಗೈಡ್ಲೈನ್ಸ್ ಕೊಟ್ಟಾರಿ. ಸ್ಟೇಜ್ 1ರಲ್ಲಿ ಏನೇನು ಫಿಲ್ ಮಾಡಬೇಕು, ಸ್ಟೇಜ್ 2ರಲ್ಲಿ ಏನೇನು ಫಿಲ್ ಮಾಡಬೇಕು, ಅದೇ ರೀತಿ ಸ್ಟೇಜ್ 3, ಸ್ಟೇಜ್ 4ರಲ್ಲಿ ಏನೇನು ಫಿಲ್ ಮಾಡಬೇಕು, ಅಂದ್ರೆ ಏನೇನು ತುಂಬಬೇಕಂತ ಅನ್ನೋದಕ್ಕೆ ಸಂಬಂಧಿಸಿದಂಗೆ ಗೈಡ್ಲೈನ್ಸ್ ಕೊಟ್ಟಾರ ಸ್ನೇಹಿತರೆ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಅದೇ ರೀತಿ ನೋಟಿಫಿಕೇಶನ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಡ್ರಿ. ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಈ 4 ಸ್ಟೇಜ್ನಲ್ಲಿ ಕೊಟ್ಟಿರ್ತಕ್ಕಂಥ ಗೈಡ್ಲೈನ್ಸ್ ಅನ್ನ ಕಂಪ್ಲೀಟ್ ಆಗಿ ಓದಿ ತದನಂತರ ಅರ್ಜಿ ಸಲ್ಲಿಸಕ್ಕೆ ಸ್ಟಾರ್ಟ್ ಮಾಡ್ರಿ ಸ್ನೇಹಿತರೆ. ಯಾಕಂತಂದ್ರೆ ಅರ್ಜಿ ಒಮ್ಮೆ ಸಬ್ಮಿಟ್ ಮಾಡಿರಿ ಅಂತ ತಿಳ್ಕೊಳ್ರಿ, ಎಡಿಟ್ ಮಾಡಕ್ ಆಪ್ಷನ್ಸ್ ಇರಂಗಿಲ್ರಿ. ಹಾಗಾಗಿ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಗೈಡ್ಲೈನ್ಸ್ ಅನ್ನ ಕಂಪ್ಲೀಟ್ ಆಗಿ ಓದಿ ತದನಂತರ ಅರ್ಜಿ ಸಲ್ಲಿಸಕ್ಕೆ ಸ್ಟಾರ್ಟ್ ಮಾಡ್ರಿ. ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ SC, ST, ಅಂಗವಿಕಲ ಅಭ್ಯರ್ಥಿ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರಂಗಿಲ್ರಿ. ಈ ಕ್ಯಾಟಗರಿಗಳನ್ನು ಹೊರತುಪಡಿಸಿ ಉಳಿದಿರತಕ್ಕಂಥ ಎಲ್ಲಾ ಕ್ಯಾಟಗರಿಯ ಅಭ್ಯರ್ಥಿಗಳಿಗೆ 1500 ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ. ಈ ಅರ್ಜಿ ಶುಲ್ಕವನ್ನ ನೆಫ್ಟ್ ಮುಖಾಂತರ ಪೇಮೆಂಟ್ ಮಾಡ್ಬೇಕು. ಈಗ ಯಾವ ರೀತಿ ನೀವು ಯಾವುದೇ ಒಂದು ಅಕೌಂಟಿಗೆ ಡಿಪಾಸಿಟ್ ಮಾಡ್ತಿರಲ್ರಿ, ಆ ಡಿಪಾಸಿಟ್ ಮಾಡ್ಬೇಕಾದ್ರೆ ಡಿಪಾಸಿಟ್ ಸ್ಲಿಪ್ ತುಂಬುತ್ತೀರಿ. ಅದೇ ರೀತಿ ಡಿಪಾಸಿಟ್ ಸ್ಲಿಪ್ ತುಂಬಕ್ಕೆ ಇಲ್ಲಿ ಅಕೌಂಟ್ ನಂಬರ್ ಅದ, IFSC ಕೋಡ್ ಅದ, ಆಮೇಲೆ ಯಾವ ಹೆಸರಿನ ಮೇಲೆ ಡಿಪಾಸಿಟ್ ಮಾಡ್ಬೇಕಂತ ಇಲ್ಲಿ ನೇಮ್ ಕೊಟ್ಟಾರ, ಆಮೇಲೆ ಅಡ್ರೆಸ್ ಕೊಟ್ಟಾರ. ಇದನ್ನ ಡಿಪಾಸಿಟ್ ಸ್ಲಿಪ್ ನಲ್ಲಿ ತುಂಬಿ ಆ ಡಿಪಾಸಿಟ್ ಸ್ಲಿಪ್ ನ ಜೊತೆಗೆ 1500 ರೂಪಾಯಿ ಬ್ಯಾಂಕಿಗೆ ಕೊಟ್ರಿ ಅಂತಂದ್ರೆ ಆ ಬ್ಯಾಂಕಿನವರು ಈ ಅಕೌಂಟಿಗೆ ಜಮಾ ಮಾಡ್ತಾರೆ ಸ್ನೇಹಿತರೆ. ಜಮಾ ಮಾಡಿ ನಿಮಗೊಂದು ಅಕ್ನಾಲೇಜ್ಮೆಂಟ್ ಕೊಡ್ತಾರೆ. ಆ ಅಕ್ನಾಲೇಜ್ಮೆಂಟ್ ಈ ಅಪ್ಲಿಕೇಶನ್ ಜೊತೆಗೆ ಕಳಿಸ್ಬೇಕು ಸ್ನೇಹಿತರೆ. ಅಪ್ಲಿಕೇಶನ್ ಹಾಕಿದ ಮೇಲೆ ಇನ್ನೂ ಪ್ರೊಸೆಸ್ ಆದ್ರಿ. ಅಪ್ಲಿಕೇಶನ್ ಹಾಕಿದ ಮೇಲೆ ಆ ಅಪ್ಲಿಕೇಶನ್ ಜೊತೆಗೆ ಡೇಟ್ ಆಫ್ ಬರ್ತ್ ಪ್ರೂಫಿಗೆ ಸಂಬಂಧಿಸಿದಂತ ಸರ್ಟಿಫಿಕೇಟ್, ಕಾಸ್ಟ್ಗೆ ಸಂಬಂಧಿಸಿದಂತ ಸರ್ಟಿಫಿಕೇಟ್ ಆಗಿರ್ಬೋದು, ಎಜುಕೇಶನ್ ಕ್ವಾಲಿಫಿಕೇಶನ್ಗೆ ಸಂಬಂಧಿಸಿದಂತ ಸರ್ಟಿಫಿಕೇಟ್ ಆಗಿರ್ಬೋದು, ಅದೇ ರೀತಿ ಈ ಅಕ್ನಾಲೇಜ್ಮೆಂಟ್ ಆಗಿರ್ಬೋದು. ಇವೆಲ್ಲನೂ ಕೂಡ ಅಪ್ಲಿಕೇಶನ್ ಹಾಕಿದ ಮೇಲೆ ಅಪ್ಲಿಕೇಶನ್ ಫೈನಲ್ ಸಬ್ಮಿಟ್ ಮಾಡಿದಕ್ಕೆ ಸಂಬಂಧಿಸಿದ ಒಂದು ಪ್ರಿಂಟ್ಔಟ್ ಬರುತ್ತೆ ಅಪ್ಲಿಕೇಶನ್ ಫಾರ್ಮ್. ಆ ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ ಲಗತ್ತಿಸಿ ಆ ಎಲ್ಲಾ ಡಾಕ್ಯುಮೆಂಟ್ಸ್ಗಳ ಮೇಲೆ ಸೆಲ್ಫ್ ಅಟೆಸ್ಟೆಡ್ ಮಾಡಿ ಅದನ್ನ ಈ ಅಡ್ರೆಸ್ಸಿಗೆ ಕಳಿಸ್ಬೇಕ್ರಿ. ಸೀನಿಯರ್ ಜನರಲ್ ಮ್ಯಾನೇಜರ್ ಹ್ಯೂಮನ್ ರಿಸೋರ್ಸಸ್, ದ ನ್ಯಾಷನಲ್ ಸ್ಮಾಲ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಲಿಮಿಟೆಡ್, NSIC ಭವನ್, ಓಕ್ಲಾ ಇಂಡಸ್ಟ್ರಿ ಎಸ್ಟೇಟ್, ನ್ಯೂ ದಿಲ್ಲಿ 110020 ಈ ಅಡ್ರೆಸ್ಸಿಗೆ ಕಳಿಸ್ಬೇಕು ಸ್ನೇಹಿತರೆ. ನಿಮ್ದು ಅಪ್ಲಿಕೇಶನ್ ಏನ್ ಕಳಿಸ್ತಿರ್ತೀರಲ್ರಿ, ಆ ಅಪ್ಲಿಕೇಶನ್ ಜನವರಿ 3, 2025 ಒಳಗಾಗಿ ಈ ಅಡ್ರೆಸ್ಸಿಗೆ ತಲುಪಿರ್ಬೇಕು ಸ್ನೇಹಿತರೆ. ಓಕೆ ರೀ, ಈ ಅಪ್ಲಿಕೇಶನ್ ಅನ್ನ ನೀವು ಆರ್ಡಿನರಿ ಪೋಸ್ಟ್ ಮೂಲಕನಾದ್ರೂ ಕಳಿಸಬಹುದು, ಅಥವಾ ರಿಜಿಸ್ಟರ್ಡ್ ಪೋಸ್ಟ್ ಆಗಿರ್ಬೋದು, ಸ್ಪೀಡ್ ಪೋಸ್ಟ್, ಕೊರಿಯರ್ ಇವುಗಳ ಮೂಲಕ ಕಳಿಸಬಹುದು, ಅಥವಾ ನೀವೇ ಖುದ್ದಾಗಿ ಹೋಗಿಯೂ ಕೂಡ ಸಬ್ಮಿಟ್ ಮಾಡಬಹುದು ಸ್ನೇಹಿತರೆ. ಓಕೆ ರೀ, ಆಮೇಲೆ ಅಪ್ಲಿಕೇಶನ್ ಪ್ರಿಂಟ್ಔಟ್ ಕಳಿಸೋದಕ್ಕಿಂತ ಮುಂಚೆ ಒಂದು ಅಪ್ಲಿಕೇಶನ್ ಪ್ರಿಂಟ್ಔಟ್ ನಿಮ್ಮ ಕಡೆಯನ್ನು ಕೂಡ ಇಟ್ಕೊಳ್ರಿ ಸ್ನೇಹಿತರೆ. ಅದೇ ರೀತಿ ಅಕ್ನಾಲೇಜ್ಮೆಂಟ್ ಏನು ಕಳಿಸ್ತಿರಲ್ರಿ ಅದ್ರದ್ದು ಜಿರಾಕ್ಸ್ ಕಾಪಿ ನಿಮ್ಮ ಕಡೆನೂ ಕೂಡ ಒಂದು ಇಟ್ಕೊಂಡು ಒರಿಜಿನಲ್ ಅಕ್ನಾಲೇಜ್ಮೆಂಟ್ ಈ ಅರ್ಜಿ ಜೊತೆಗೆ ಲಗತ್ತಿಸಿ ಈ ಅಡ್ರೆಸ್ ಏನ್ ಹೇಳಿನಲ್ರಿ ಅದಕ್ಕೆ ಕಳಿಸ್ರಿ ಸ್ನೇಹಿತರೆ. ಇದಿಷ್ಟು ರಾಷ್ಟ್ರೀಯ ಸಣ್ಣ ಕೈಗಾರಿಕೆಗಳ ನಿಗಮದಲ್ಲಿ ಖಾಲಿ ಇರುವಂತಹ ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗಳ ನೇಮಕಾತಿಗಾಗಿ ಹೊರಡಿಸಿರುವಂತಹ ಅಧಿಸೂಚನೆಯ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.